ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕಾರಣ ಅನ್ನೋದು ಒಂದು ಚದುರಂಗದಾಟ. ಇಲ್ಲಿ ಯಾರು ಯಾವ ಕ್ಷಣದಲ್ಲಿ ರಾಜನಾಗ್ತಾನೆ, ಯಾರು ಯಾವ ಕ್ಷಣದಲ್ಲಿ ಬೀದಿಗೆ ಬರ್ತಾರೆ ಎನ್ನುವುದನ್ನ ಊಹಿಸೋದು ಕೂಡ ಅಸಾಧ್ಯ. ಬರೋಬ್ಬರಿ 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನ ಅಕ್ಷರಶಃ ತನ್ನ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದ, ನಾನೇ ಬಂಗಾಳದ ಅಘೋಷಿತ ಮಹಾರಾಣಿ ಅಂತ ಮೆರೀತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಅವರ ಕೋಟೆ ಈಗ ಕಂಪ್ಲೀಟ್ ಆಗಿ ಧೂಳಿಪಟವಾಗಿದೆ. ಟಿಎಂಸಿ ಪಕ್ಷವನ್ನ ಮಣ್ಣು ಮುಕ್ಕಿಸಿ ಕಮಲದ ಪಡೆಯ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆದ್ರೆ ಅಸಲಿ ಆಟ ಈಗಷ್ಟೇ ಶುರುವಾಗಿದೆ ಸ್ನೇಹಿತರೆ. ಮುಖ್ಯಮಂತ್ರಿಯಾಗಿ ಕುರ್ಚಿ ಏರಿದ ಮರುಕ್ಷಣವೇ ಸುವೇಂದು ಅಧಿಕಾರಿ ಅವರು ಮಮತಾ ಬ್ಯಾನರ್ಜಿ ಅವರಿಗೆ ಇಡೀ ಜೀವನದಲ್ಲಿಯೇ ಮರೆಯಲಾಗದಂತಹ ಒಂದು ಭಾರಿ ದೊಡ್ಡ ಬೆಚ್ಚಿ ಬೀಳಿಸುವ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹೌದು, ಕಳೆದ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ನಡೆದಿದ್ದಂತಹ ಎಣಿಕೆಗೂ ಸಿಗದಷ್ಟು ಭ್ರಷ್ಟಾಚಾರಗಳು, ಮುಚ್ಚಿ ಹಾಕಲಾಗದ ಫೈಲ್ಗಳು, ಅಕ್ರಮ ಕೋಟಿ ಕೋಟಿ ಲೂಟಿಯ ಹಳೆ ಕೇಸ್ಗಳನ್ನ ಈಗ ಕಂಪ್ಲೀಟ್ ಆಗಿ ರೀಓಪನ್ ಮಾಡಲು ಹೊಸ ಸರ್ಕಾರ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರು ಮಾಡಿರುವ ಆ ಕರಾಳ ಫ್ರಾಡ್ಗಳು ಏನೇನು? ದೀದಿಯ ಪ್ರತಿಯೊಂದು ಇಂಚಿಂಚು ತಪ್ಪುಗಳ ಅಸಲಿ ಗುಟ್ಟು ಸುವೇಂದು ಅಧಿಕಾರಿಗೆ ಗೊತ್ತಿದ್ಯೇಕೆ? ಒಂದ್ ಕಾಲದಲ್ಲಿ ದೀದಿಯ ಬಲಗೈ ಬಂಟನಾಗಿದ್ದಂತಹ ಸುವೇಂದು ಅಧಿಕಾರಿ ದೀದಿಯನ್ನೇ ಜೈಲಿಗೆ ಕೊಡಿಸುವ ಆ ಬೇಕರ ಟ್ರಾಪ್ ಹೆಣೆದಿದ್ದಾರಾ? ದೀದಿ ವಿರುದ್ಧ ಕಂಪ್ಲೀಟ್ ತನಿಖೆಗೆ ಆದೇಶವಾಗುತ್ತಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ರಾಜಕೀಯದಲ್ಲಿ ನಡೀತಾ ಇರುವಂತಹ ರಕ್ತರಹಿತ ಯುದ್ಧದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಸ್ಫೋಟಕ ಮಾಹಿತಿ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಮಮತಾ ಬ್ಯಾನರ್ಜಿ ಅವರ ಕೇಸ್ಗಳು ರಿಓಪನ್ ಆಗ್ಬೇಕಾ, ಅವರು ಅರೆಸ್ಟ್ ಆಗಿ ಜೈಲು ಕಂಬಿಯನ್ನ ಎಣಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರ ಮೇಲಿನ ಕೇಸ್ಗಳು ರಿಓಪನ್ ಆಗ್ತವೆ ಅಂದ್ರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅತಿ ದೊಡ್ಡ ಸತ್ಯ ಒಂದಿದೆ. ಕಳೆದ 15 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳ ಕೇವಲ ಒಂದು ರಾಜ್ಯವಾಗಿರಲಿಲ್ಲ, ಅದೊಂದು ಸ್ಕ್ಯಾಮ್ಗಳ ಫ್ಯಾಕ್ಟರಿ ಆಗಿ ಬದಲಾಗಿತ್ತು. ಟಿಎಂಸಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಪ್ರಮುಖ ಹಗರಣಗಳ ಲಿಸ್ಟ್ ತೆಗೆದ್ರೆ ಇಡೀ ದೇಶವೇ ಬೆಚ್ಚಿ ಬೀಳುತ್ತೆ. ಅದರಲ್ಲಿ ಪ್ರಮುಖವಾದ 3 ಸ್ಕ್ಯಾಮ್ಗಳು ಯಾವ್ಯಾವು ಅಂತಂದ್ರೆ, ಶಿಕ್ಷಕ ನೇಮಕಾತಿ ಹಗರಣ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿದ್ದಂತಹ ಶಿಕ್ಷಕ ಹುದ್ದೆಗಳನ್ನ ಅಕ್ಷರಶಃ ಸಂತೆಯಲ್ಲಿ ಹರಾಜು ಹಾಕಿದಂತೆ ಮಾರಾಟ ಮಾಡಲಾಗಿತ್ತು. ದೀದಿಯ ಅತ್ಯಾಪ್ತ ಸಚಿವ ಪಾರ್ಥ ಚಟರ್ಜಿ ಮನೆಯ ಆಪ್ತೆಯ ಮನೆಯಲ್ಲಿ ಬರೋಬ್ಬರಿ 50 ಕೋಟಿಗೂ ಅಧಿಕ ಕ್ಯಾಶ್ ಮತ್ತು ಕೆಜಿಗಟ್ಟಲೆ ಚಿನ್ನದ ಗಟ್ಟಿಗಳು ಸಿಕ್ಕಿದ್ವು. ಇನ್ನು ಎರಡನೇದು ಶಾರದಾ ಮತ್ತು ರೋಸ್ ವ್ಯಾಲಿ ಚಿಟ್ ಫಂಡ್. ಬಂಗಾಳದ ಲಕ್ಷಾಂತರ ಬಡವರ ದಿನಕೂಲಿ ನೌಕರರ ರಕ್ತ ಬೆವರಾದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಚಿಟ್ ಫಂಡ್ ಹೆಸರಿನಲ್ಲಿ ಲೂಟಿ ಮಾಡಲಾಯಿತು. ಇದರ ನೇರ ಲಿಂಕ್ ಟಿಎಂಸಿಯ ಉನ್ನತ ನಾಯಕರವರೆಗೂ ಕೂಡ ಹೋಗಿತ್ತು. ಇನ್ನು ಕಲ್ಲಿದ್ದಲು ಮತ್ತು ಗೋ ಕಳ್ಳ ಸಾಗಾಣೆ. ಬಾಂಗ್ಲಾದೇಶದ ಗಡಿಯಲ್ಲಿ ನಡೆದಂತಹ ಸಾವಿರಾರು ಕೋಟಿ ರೂಪಾಯಿಗಳ ಗೋ ಸಾಗಾಟ ಮತ್ತು ಕಲ್ಲಿದ್ದಲು ಕಳ್ಳ ಸಾಗಾಣಿಕೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತ ಅನುಬ್ರತ ಮಂಡಲ್ ಮತ್ತು ಸ್ವತಃ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರು ತಳುಕು ಹಾಕೊಂಡಿತ್ತು. ಇದೆಲ್ಲವೂ ಕೂಡ ಕೇವಲ ಸ್ಯಾಂಪಲ್ ಅಷ್ಟೇ. ಇಂತಹ ನೂರಾರು ಫೈಲ್ಗಳನ್ನ ದೀದಿ ಸರ್ಕಾರ ತನ್ನ ಅಧಿಕಾರದ ದರ್ಪದಿಂದ ಪೊಲೀಸ್ ಠಾಣೆಯಲ್ಲಿ ಕಪಾಟುಗಳಲ್ಲಿ ಧೂಳು ಹಿಡಿಯುವಂತೆ ಮಾಡಿತ್ತು. ಆದ್ರೆ ಈಗ ಕಪಾಟುಗಳ ಬೀಗ ಒಡೆಯುವ ಸಮಯ ಬಂದೇ ಬಿಟ್ಟಿದೆ. ಈಗ ಬಂಗಾಳದ ಹೊಸ ಸಿಎಂ ಸುವೇಂದು ಅಧಿಕಾರಿ ಅವರು ದೀದಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಇಲ್ಲೇ ನೋಡಿ ಇರೋದು ರಾಜಕೀಯದ ಅತಿ ದೊಡ್ಡ ಟ್ವಿಸ್ಟ್. ಸುವೇಂದು ಅಧಿಕಾರಿ ಅಂದ್ರೆ ಬೇರೆ ಯಾರು ಅಲ್ಲ, ಇವರು ಒಂದ್ ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರ ಅಕ್ಷರಶಃ ಬಲಗೈ ಬಂಟ ಆಗಿದ್ದವರು. ನಂದಿ ಗ್ರಾಮದ ಹೋರಾಟದಿಂದ ಹಿಡಿದು ಟಿಎಂಸಿಯನ್ನ ಅಧಿಕಾರಕ್ಕೆ ತರುವವರೆಗೂ, ಮಮತಾ ಬ್ಯಾನರ್ಜಿಯನ್ನ ಸಿಎಂ ಮಾಡುವವರೆಗೂ ಪ್ರತಿಯೊಂದು ಹಂತದಲ್ಲೂ ಮಮತಾಗೆ ಬೆನ್ನೆಲುಬಾಗಿ ನಿಂತವರೇ ಈ ಸುವೇಂದು ಅಧಿಕಾರಿ. ಟಿಎಂಸಿ ಪಕ್ಷದ ಪ್ರತಿಯೊಂದು ಒಳಮರ್ಮ, ಪ್ರತಿಯೊಂದು ಫಂಡ್ ರೈಸಿಂಗ್, ಪ್ರತಿಯೊಂದು ಅಕ್ರಮದ ಬ್ಲೂ ಪ್ರಿಂಟ್ ಇವರ ಕಣ್ಣೆದುರೇ ತಯಾರಾಗಿತ್ತು. ಯಾವಾಗ ಮಮತಾ ಬ್ಯಾನರ್ಜಿ ಅವರು ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನ ಪಕ್ಷದ ಯುವರಾಜನನ್ನಾಗಿ ಮಾಡಲು ಹೊರಟರು, ಆಗ ಸುವೇಂದು ಅಧಿಕಾರಿ ಟಿಎಂಸಿಯನ್ನ ತೊರೆದು ಬಿಜೆಪಿಗೆ ಸೇರ್ತಾರೆ. ಈಗ ಅಸಲಿ ವಿಚಾರ ಏನಪ್ಪಾ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಮತ್ತು ಅವರ ಕ್ಯಾಬಿನೆಟ್ ಮಾಡಿರುವಂತಹ ಪ್ರತಿಯೊಂದು ತಪ್ಪುಗಳು, ಹಗರಣದ ಮೂಲ ಮತ್ತು ಎಲ್ಲಿ ಯಾವ ಫೈಲ್ ಗಳನ್ನ ಮುಚ್ಚಿ ಹಾಕಲಾಗಿದೆ ಎನ್ನುವ ಪಿನ್ ಟು ಪಿನ್ ಡೀಟೇಲ್ ಸುವೇಂದು ಅಧಿಕಾರಿ ಅವರಿಗೆ ಕಂಠಪಾಠವಾಗಿದೆ. ತಮ್ಮ ವಿರುದ್ಧವೇ ಕುತಂತ್ರ ಮಾಡಿ ಹೊರ ಹಾಕಿದ್ದ ಮಮತಾ ಬೇಗಂಗೆ ಈಗ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿಯಾಗಿ ರಿವರ್ಸ್ ಆಪರೇಷನ್ ಶುರು ಮಾಡಿದ್ದಾರೆ. ದೀದಿಗೆ ಯಾವನರ ಹಿಂಡಿದರೆ ಎಲ್ಲಿ ನೋವಾಗುತ್ತೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಸುವೇಂದು ಅಧಿಕಾರಿ ಅವರು ಪರೋಕ್ಷವಾಗಿ ಗುಡುಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಸುವೇಂದು ಅಧಿಕಾರಿ ಅವರು ತಮ್ಮ ಮೊದಲ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನ ಘೋಷಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ಸಿಬಿಐ ಮತ್ತು ಇಡಿ ಅಧಿಕಾರಿಗಳು ತನಿಖೆ ಮಾಡಲು ಹೋದ್ರೆ ಮಮತಾ ಬ್ಯಾನರ್ಜಿ ಅವರ ಪೊಲೀಸರು ಅವರನ್ನೇ ಅರೆಸ್ಟ್ ಮಾಡಲು ಮುಂದಾಗ್ತಾ ಇದ್ರು. ತನಿಖಾ ಸಂಸ್ಥೆಗಳಿಗೆ ರಾಜ್ಯದೊಳಗೆ ಎಂಟ್ರಿ ಕೊಡದಂತೆ ಜನರಲ್ ಕನ್ಸೆಂಟ್ ಅನ್ನ ವಾಪಸ್ ಪಡೆಯಲಾಗಿತ್ತು. ಕೇಂದ್ರದ ಏಜೆನ್ಸಿಗಳು ಬಂಗಾಳದೊಳಗೆ ಕಾಲಿಟ್ಟರೆ ಸಾಕು, ಟಿಎಂಸಿ ಗೂಂಡಾಗಳು ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಆಟ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ಹೊಸ ಸಿಎಂ ಸುವೇಂದು ಅಧಿಕಾರಿ ಅವರು ಸಿಬಿಐ ಮತ್ತು ಇಡಿಗೆ ಕಂಪ್ಲೀಟ್ ಆಗಿ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ
ಪೊಲೀಸರು ಮತ್ತು ಸಿಐಡಿ ಅಧಿಕಾರಿಗಳಿಗೆ ನೇರವಾಗಿ ಆರ್ಡರ್ ಪಾಸ್ ಆಗಿದೆ. ಮುಚ್ಚಿ ಹೋಗಿರುವಂತಹ ಪ್ರತಿಯೊಂದು ಹಳೆಯ ಭ್ರಷ್ಟಾಚಾರದ ಫೈಲ್ ಅನ್ನ ಓಪನ್ ಮಾಡಿ ಯಾರು ಎಷ್ಟೇ ದೊಡ್ಡವರಾಗಿದ್ರೂ ಸರಿ ಅವರ ಬಟ್ಟೆ ಬೆಚ್ಚಿ ಜೈಲಿಗೆ ಹಟ್ಟಿ ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶವನ್ನು ರವಾನಿಸಿದ್ದಾರೆ. ಇದರಿಂದ ಟಿಎಂಸಿಯ ಮಾಜಿ ಸಚಿವ, ಶಾಸಕರು ಮತ್ತು ದೀದಿಯ ಆಪ್ತ ವಲಯದಲ್ಲಿ ಈಗ ನಡುಕ ಶುರುವಾಗಿದೆ. ಯಾವ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ದೀದಿಯ ತಾಳಕ್ಕೆ ತಕ್ಕಂತೆ ಕುಣಿದು ಸಾಕ್ಷ್ಯ ನಾಶ ಮಾಡಿದ್ದಾರೋ ಅವರೆಲ್ಲರ ಮೇಲೂ ಕೂಡ ಈಗ ನೇರ ತನಿಖೆ ಶುರುವಾಗಲಿದೆ. ಸ್ನೇಹಿತರೆ, ಈಗ ಇಡೀ ದೇಶದ ಜನತೆ ಕೇಳ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಒಂದೇ, ಹಾಗಾದ್ರೆ ತನಿಖೆಗಳೆಲ್ಲ ನೇರವಾಗಿ ಮಮತಾ ಬ್ಯಾನರ್ಜಿ ಅವರ ಬುಡಕ್ಕೆ ಬರುತ್ತವಾ? 15 ವರ್ಷಗಳ ಕಾಲ ಸಿಎಂ ಆಗಿದ್ದ ದೀದಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರಾ? ರಾಜಕೀಯ ಕಾನೂನು ತಜ್ಞರ ಪ್ರಕಾರ ಈ ಸಾಧ್ಯತೆಯನ್ನ ಯಾವುದೇ ಕಾರಣಕ್ಕೂ ಕೂಡ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಟಿಎಂಸಿಯ ಪ್ರಮುಖ ನಾಯಕರಾದ ಪಾರ್ಥ ಚಟರ್ಜಿ, ಅನುಬ್ರಾಥ ಮಂಡಲ್, ಜ್ಯೋತಿ ಪ್ರಿಯಾ ಮಲ್ಲಿಕ್ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಇವರೆಲ್ಲರೂ ತನಿಖೆಯ ವೇಳೆ ಬಾಯ್ಬಿಟ್ಟರೆ ಆ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಲಿಂಕ್ ನೇರವಾಗಿ ಮಮತಾ ಅವರ ಕಾಲಿಘಾಟ್ ನಿವಾಸದವರೆಗೂ ಕೂಡ ತಲುಪುವುದು ನಿಶ್ಚಿತ. ಸುವೇಂದು ಅಧಿಕಾರಿ ಅವರ ಮಾಸ್ಟರ್ ಪ್ಲಾನ್ ಬಹಳ ಸ್ಪಷ್ಟವಾಗಿದೆ. ಯಾವುದೇ ರಾಜಕೀಯ ದ್ವೇಷದ ಹೆಸರಿನಲ್ಲಿ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡೋದಿಲ್ಲ. ಬದಲಾಗಿ ಪಕ್ಕಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಹಣದ ಜಾಡನ್ನ ಹಿಡಿದು ಕಾನೂನಿನ ಕುಣಿಕೆಯನ್ನ ಬಿಗಿಗೊಳಿಸುವ ಮೆಗಾ ಟ್ರ್ಯಾಪ್ ಇದಾಗಿದೆ. ಒಮ್ಮೆ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಈ ಕೇಸ್ನಲ್ಲಿ ಸಿಲುಕಿದ್ರೆ ಮಮತಾ ಬ್ಯಾನರ್ಜಿ ಅವರ ಅಸಲಿ ಆಟ ಮುಗ್ದೋದಂತೆ ಲೆಕ್ಕ. ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೋರೆನ್ ಇವರಿಗೆ ಆದ ರೀತಿಯ ಜೈಲುಗತಿ ಮುಂದಿನ ದಿನಗಳಲ್ಲಿ ದೀದಿಗೂ ಬಂದ್ರೆ ಅದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಅಂತಾರೆ ತಜ್ಞರು. ಇನ್ನು ಸ್ನೇಹಿತರೆ, ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಮಮತಾ ಬ್ಯಾನರ್ಜಿ ಅವರು 15 ವರ್ಷದ ಕೋಟೆ ಎಷ್ಟು ಭ್ರಷ್ಟಾಚಾರದಿಂದ ಕೂಡಿತ್ತು ಅಂದ್ರೆ ಅದರ ಒಂದೊಂದು ಇಟ್ಟಿಗೆಯಲ್ಲೂ ಕೂಡ ಅಮಾಯಕ ಜನರ ಕಣ್ಣೀರು ಅಡಗಿದೆ. ಸುವೇಂದು ಅಧಿಕಾರಿಯವರು ಈಗ ಕೈ ಹಾಕಿರುವುದು ಕೇವಲ ಮೇಲ್ನೋಟದ ಫೈಲ್ಗಳ ಮೇಲಲ್ಲ, ಬದಲಾಗಿ ಆ ಭ್ರಷ್ಟಾಚಾರದ ಅಸಲಿ ಬ್ಲೂ ಪ್ರಿಂಟ್ ಮೇಲೆ. ಟಿಎಂಸಿ ಆಡಳಿತದಲ್ಲಿ ನಡೆದಿದ್ದಂತಹ ಶಾರದಾ ಮತ್ತು ರೋಸ್ ವ್ಯಾಲಿ ಚಿಟ್ ಫಂಡ್ ಹಗರಣ. ಟಿಎಂಸಿ ಆಡಳಿತದಲ್ಲಿ ನಡೆದಿದ್ದಂತಹ ಶಾರದಾ ಮತ್ತು ರೋಸ್ ವ್ಯಾಲಿ ಚಿಟ್ ಫಂಡ್ ಹಗರಣದ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು. ಹಳ್ಳಿಯ ಬಡವರು, ತರಕಾರಿ ಮಾರುವವರು, ಕೂಲಿ ಕಾರ್ಮಿಕರು ತಮ್ಮ ಇಡೀ ಜೀವಮಾನದ ಸಂಪಾದನೆಯನ್ನ ಈ ಚಿಟ್ ಫಂಡ್ ಗಳಲ್ಲಿ ತೊಡಗಿಸಿದ್ರು. ಆದ್ರೆ ಆ ಸಾವಿರಾರು ಕೋಟಿ ರೂಪಾಯಿಗಳು ಎಲ್ಲಿ ಹೋದ್ವು? ಆ ಹಣವೆಲ್ಲ ಬೇನಾಮಿ ಕಂಪನಿಗಳ ಮೂಲಕ ಟಿಎಂಸಿಯ ಫಂಡ್ ಬಾಕ್ಸ್ ಗೆ ಸೇರ್ತು ಎನ್ನುವ ಗಂಭೀರ ಆರೋಪಗಳಿವೆ. ಒಂದ್ ಕಾಲದಲ್ಲಿ ಟಿಎಂಸಿಯ ಒಳಮರ್ಮ ಬಲ್ಲಂತಹ ಸುವೇಂದು ಅಧಿಕಾರಿಯವರಿಗೆ ಆ ಹಣ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಹವಾಲಾ ಮೂಲಕ ಯಾವ ದೇಶಗಳಿಗೆ ಆ ಕಪ್ಪು ಹಣ ಸಾಗಾಣೆಯಾಗಿದೆ ಎನ್ನುವ ಪ್ರತಿಯೊಂದು ಗುಟ್ಟು ಕೂಡ ಗೊತ್ತಿದೆ. ಈಗ ಸಿಬಿಐ ಅಧಿಕಾರಿಗಳಿಗೆ ಆ ಬೇನಾಮಿ ಅಕೌಂಟ್ಗಳ ಮತ್ತು ಅಕ್ರಮ ಆಸ್ತಿಗಳ ಪಕ್ಕಾ ಲಿಸ್ಟ್ ಅನ್ನ ಸುವೇಂದು ಅಧಿಕಾರಿಯವರು ಒದಗಿಸಲಿದ್ದಾರೆ ಎನ್ನುವ ಮಾತುಗಳು ಕೂಡ ಬಂಗಾಳದ ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿವೆ. ಅಂದ್ರೆ ದೀದಿಯ ಆಡಳಿತದಲ್ಲಿ ಲೂಟಿಯಾಗಿದ್ದಂತಹ ಪ್ರತಿಯೊಂದು ರೂಪಾಯಿಯ ಲೆಕ್ಕವನ್ನ ಈಗ ಬಡ್ತಿ ಸಮೇತ ವಸೂಲಿ ಮಾಡುವ ಮೆಗಾ ಆಪರೇಷನ್ ಶುರುವಾಗಲಿದೆ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರ ಅತಿ ದೊಡ್ಡ ದೌರ್ಬಲ್ಯ ಯಾರು ಗೊತ್ತಾ? ಅದು ಅವರ ಅಳಿಯ ಟಿಎಂಸಿ ಪಕ್ಷದ ಅಘೋಷಿತ ಯುವರಾಜ ಅಭಿಷೇಕ್ ಬ್ಯಾನರ್ಜಿ. ಸುವೇಂದು ಅಧಿಕಾರಿಯವರ ಅಸಲಿ ಟಾರ್ಗೆಟ್ ಇರುವುದೇ ಈ ಅಭಿಷೇಕ್ ಬ್ಯಾನರ್ಜಿ ಮೇಲೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಕಲ್ಲಿದ್ದಲು ಕಳ್ಳ ಸಾಗಾಣೆ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೆದಂತಹ ಸಾವಿರಾರು ಕೋಟಿ ರೂಪಾಯಿಗಳ ಗೋಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಇಡಿಯ ಅಧಿಕಾರಿಗಳು ಈಗಾಗಲೇ ಅಭಿಷೇಕ್ ಬ್ಯಾನರ್ಜಿ ಮತ್ತು ಅವರ ಪತ್ನಿಯ ಸುತ್ತ ಬಲೆಯನ್ನ ಹೆಣೆದಿದ್ದಾರೆ. ಆದ್ರೆ ಇಷ್ಟು ವರ್ಷ ದೀದಿ ಅಧಿಕಾರದಲ್ಲಿದ್ದ ಕಾರಣ ರಾಜ್ಯ ಪೊಲೀಸರ ಬೆಂಬಲದಿಂದ ಅಭಿಷೇಕ್ ಬಚಾವಾಗ್ತಾ ಇದ್ರು. ಆದ್ರೆ ಈಗ ರಕ್ಷಣಾ ಕವಚ ಕಳಚಿ ಬಿದ್ದಿದೆ. ರಾಜ್ಯದಲ್ಲಿ ಇರುವುದು ಸುವೇಂದು ಅಧಿಕಾರಿಯವರ ನೇತೃತ್ವದ ಕಮಲದ ಸರ್ಕಾರ. ಈಗ ಇಡಿ ಅಧಿಕಾರಿಗಳು ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಗೆ ನುಗ್ಗಿ ವಿಚಾರಣೆ ನಡೆಸಬಹುದು. ಅಗತ್ಯವಿದ್ರೆ ಅರೆಸ್ಟ್ ಕೂಡ ಮಾಡಬಹುದು. ಒಮ್ಮೆ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಜೈಲಿನ ಕಂಬಿ ಎಣಿಸಲು ಶುರು ಮಾಡಿದ್ರೆ ಮಮತಾ ಬ್ಯಾನರ್ಜಿ ಅವರ ಇಡೀ ರಾಜಕೀಯ ಸಾಮ್ರಾಜ್ಯವೇ ಕಂಪ್ಲೀಟ್ ಆಗಿ ಕುಸಿದು ಬೀಳುತ್ತೆ. ಇದೇ ಸುವೇಂದು ಅಧಿಕಾರಿಯವರ ಅಸಲಿ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಇನ್ನು ಸ್ನೇಹಿತರೆ, 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರು ಇಷ್ಟೊಂದು ಅಹಂಕಾರದಿಂದ ಆಡಳಿತ ನಡೆಸಲು ಸಾಧ್ಯವಾಗಿದ್ದು ಹೇಗೆ ಗೊತ್ತಾ? ಅವರು ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ತಮ್ಮ ಪಕ್ಷದ ಪ್ರೈವೇಟ್ ಏಜೆನ್ಸಿ ಅಂತೆ ಬಳಸಿಕೊಳ್ತಾ ಇದ್ರು. ಯಾವ ಐಪಿಎಸ್ ಐಎಎಸ್ ಅಧಿಕಾರಿಗಳು ದೀದಿಯ ಅಕ್ರಮಗಳಿಗೆ ಸಾಥ್ ಕೊಡ್ತಾ ಇದ್ರು, ಯಾರು ವಿರೋಧ ಪಕ್ಷದ ನಾಯಕರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕ್ತಾ ಇದ್ರು, ಅಂತವರಿಗೆ ಮಾತ್ರ ಪ್ರಮೋಷನ್ ಸಿಗ್ತಾ ಇತ್ತು. ಆದ್ರೆ ಈಗ ಸುವೇಂದು ಅಧಿಕಾರಿ ಅವರು ಸಿಎಂ ಆದ ತಕ್ಷಣವೇ ಕೈ ಹಾಕಿರುವುದು ಈ ಭ್ರಷ್ಟ ಅಧಿಕಾರಿಗಳ ಮೆಗಾ ಕ್ಲೀನಿಂಗ್ ಪ್ರಕ್ರಿಯೆಗೆ. ಯಾವ ಪೊಲೀಸ್ ಅಧಿಕಾರಿಗಳು ಟಿಎಂಸಿಯ ಗುಂಡಗಳಿಗೆ ರಕ್ಷಣೆ ಕೊಡ್ತಾ ಇದ್ರು, ಯಾರು ಅಕ್ರಮ ವಲಸಿಗರಿಗೆ ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸಿ ಸಹಾಯವನ್ನ ಮಾಡ್ತಾ ಇದ್ರು, ಆ ಎಲ್ಲ ಭ್ರಷ್ಟ ಅಧಿಕಾರಿಗಳ ಲಿಸ್ಟ್ ಈಗ ತಯಾರಾಗ್ತಾ ಇದೆ. ಅವರೆಲ್ಲರನ್ನು ಕೂಡ ಅಮಾನತು ಮಾಡುವುದು ಮಾತ್ರವಲ್ಲ, ಅವರ ಮೇಲೂ ಕೂಡ ಇಲಾಖಾ ತನಿಖೆ ಶುರುವಾಗುತ್ತೆ. ಇನ್ನು ಮುಂದೆ ಬಂಗಾಳದಲ್ಲಿ ಪೊಲೀಸರು ಯಾವುದೇ ರಾಜಕೀಯ ಪಕ್ಷದ ಗುಲಾಮರಾಗಿ ಕೆಲಸ ಮಾಡೋದಿಲ್ಲ, ಬದಲಾಗಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವುದು ಕಟ್ಟುನಿಟ್ಟಿನ ಸಂದೇಶವನ್ನ ಸುವೇಂದು ರವಾನಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಪಶ್ಚಿಮ ಬಂಗಾಳದ ರಾಜಕೀಯ ಈಗ ಒಂದು ಹೊಸ ಶಕೆಗೆ ಕಾಲಿಟ್ಟಿದೆ. ಇಷ್ಟು ವರ್ಷಗಳ ಕಾಲ ಕೇವಲ ಭ್ರಷ್ಟಾಚಾರ, ತುಷ್ಟೀಕರಣ ಮತ್ತು ದೌರ್ಜನ್ಯಗಳನ್ನೇ ನೋಡಿದಂತಹ ಬಂಗಾಳದ ಜನತೆಗೆ ಈಗ ಸುವೇಂದು ಅಧಿಕಾರಿಯವರ ರೂಪದಲ್ಲಿ ಒಂದು ಹೊಸ ಭರವಸೆ ಸಿಕ್ಕಿದೆ. ಮಮತಾ ಬ್ಯಾನರ್ಜಿ ಮೇಲಿನ ಕೇಸ್ಗಳು ರಿಓಪನ್ ಆಗ್ತಾ ಇರುವುದು ಕೇವಲ ಒಂದು ರಾಜಕೀಯ ದ್ವೇಷವಲ್ಲ, ಅದೊಂದು ನ್ಯಾಯದ ಹೋರಾಟ. ಬಂಗಾಳದ ಬೀದಿಯಲ್ಲಿ ರಕ್ತ ಸುರಿಸಿದ ಟಿಎಂಸಿ ಗೂಂಡಾಗಳಿಗೆ ಮತ್ತು ಆ ಗೂಂಡಾಗಳಿಗೆ ರಕ್ಷಣೆ ಕೊಟ್ಟಂತಹ ನಾಯಕರಿಗೆ ಶಿಕ್ಷೆಯಾಗಲೇಬೇಕು ಎನ್ನುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಆಗ್ರಹವಾಗಿದೆ. ಬಂಗಾಳದ ಅನ್ಯಾಯದ ವಿರುದ್ಧ ಶುರುವಾಗಿರುವಂತಹ ಶುದ್ಧೀಕರಣದ ಪರ್ವ ಇಡೀ ದೇಶದ ರಾಜಕಾರಣಿಗಳಿಗೆ ಒಂದು ಅತಿ ದೊಡ್ಡ ಪಾಠವಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಹಳೆಯ
ಸಿಬಿಐಯ ಎಲ್ಲಾ ಭ್ರಷ್ಟಾಚಾರದ ಫೈಲ್ಗಳು ರಿಓಪನ್ ಮಾಡಿ ತಪ್ಪು ಮಾಡಿದ ಟಿಎಂಸಿ ನಾಯಕರನ್ನ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಜೈಲಿಗೆ ಕಳುಹಿಸುವಂತಹ ಸುವೇಂದು ಅಧಿಕಾರಿಯವರ ಈ ದಿಟ್ಟ ನಿರ್ಧಾರ 100% ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಟಿಎಂಸಿ ಆಡಳಿತದಲ್ಲಿ ಪೊಲೀಸರನ್ನೇ ತಮ್ಮ ಪಕ್ಷದ ಕಾರ್ಯಕರ್ತರಂತೆ ಬಳಸಿಕೊಂಡಿದ್ದಂತಹ ಅಭ್ರಷ್ಟ ಐಪಿಎಸ್ ಐಎಎಸ್ ಅಧಿಕಾರಿಗಳು ಕೂಡ ಅರೆಸ್ಟ್ ಆಗಬೇಕು ಅಂತ ನಿಮ್ಗನ್ಸುತ್ತಾ? ಭ್ರಷ್ಟಾಚಾರದ ಉರುಳು ನೇರವಾಗಿ ಮಮತಾ ಬ್ಯಾನರ್ಜಿ ಅವರ ಕೊರಡೆಗೆ ಸುತ್ತಿಕೊಂಡ್ರೆ ಅವರು ಕೂಡ ಅರವಿಂದ್ ಕೇಜ್ರಿವಾಲ್ ಅವರಂತೆ ಜೈಲು ಪಾಲು ಆಗುವುದು ಗ್ಯಾರಂಟಿ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸುವಂತಹ ಬಂಗಾಳದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಒಳಮರ್ಮಗಳು, ಕ್ರೈಮ್ ಇನ್ವೆಸ್ಟಿಗೇಷನ್ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ರಿಪೋರ್ಟ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.